ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಗ್ರೇಟರ್ ಬೆಂಗಳೂರಿಗೆ ಯಾವ ಪಂಚಾಯಿತಿ ಸೇರುತ್ತೆ ಗೊತ್ತಿಲ್ಲ, STS. DVG ಮಹಾನ್ ದಾರ್ಶನಿಕ ಮಲ್ಲೇಪುರಂ ಜಿ ವೆಂಕಟೇಶ್. ಸಂಡೇ ಫಾರ್ ಸೊಸೈಟಿ ABVPಯಿಂದ ಶಾಲಾ ಸ್ವಚ್ಛತೆ. ಸರ್ವಜ್ಞ ನಗರ ಕಸಾಪದಿಂದ ಮಹಿಳಾ ದಿನಾಚರಣೆ. ಗ್ರೇಟರ್ ಬೆಂಗಳೂರಿಗೆ ಈಗಾಗಲೇ ಸರ್ಕಾರ ಅಸ್ತು ಎಂದಿದೆ. ಆದರೆ ನಮ್ಮ ವ್ಯಾಪ್ತಿಯಲ್ಲಿ ಯಾವ ಪಂಚಾಯಿತಿ ವ್ಯಾಪ್ತಿಗೆ ಸೇರುತ್ತೆ ಎನ್ನುವುದು ಸದ್ಯಕ್ಕೆ ತಿಳಿದಿಲ್ಲ. ಕೆಲವೇ ದಿನಗಳಲ್ಲಿ ಪೂರ್ಣ ಮಾಹಿತಿ ತಿಳಿಯುತ್ತದೆ ಎಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಸುದ್ದಿ ಮೃದಂಗಕ್ಕೆ ತಿಳಿಸಿದರು. ಕೆಂಗೇರಿ ಉಪನಗರ ಸಮೀಪದ ದುಬಾಸಿಪಾಳ್ಯ ಕೆರೆಗೆ ನೀರು ತುಂಬಿಸುವ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಸರ್, ತಮ್ಮ ಯಶವಂತಪುರ ಕ್ಷೇತ್ರದೊಳಗೆ ಕೆರೆ ನೀರು ತುಂಬಿಸುವಂಥ ಮಹತ್ವಾಕಾಂಕ್ಷಿ ಯೋಜನೆ ತಮ್ಮದು ಎಲ್ಲಿಗೆ ಬಂದಿದೆ? ಈ ಕೆರೆ ಮತ್ತು ಉಳಿದ ಕೆರೆ ಬಗ್ಗೆ ಏನು ನಡೀತಾ ಇದೆ? ದುಬಾಸಿಪಾಳ್ಯದ ಕೆರೆ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಪೈಪ್ ಅಳವಡಿಸ್ತಕ್ಕಂಥದ್ದಕ್ಕೆ ಇವತ್ತು ಪೂಜೆ ಆಗಿದೆ. ಕೆಂಗೇರಿ ಕೆರೆ ನೀರು ಬಿಟ್ಟಿದ್ದಾರೆ, ತುಂಬಿದೆ. ಎರೊಳ್ಳಿ ಕೆರೆಗೆ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಗಾಂಧಿನಗರ ಕೆರೆಗೂ ಕೂಡ ಮೂವ್ ಮಾಡಿದ್ದೇವೆ. ಇನ್ನು 7-8 ಕೆರೆಗೆ ಯಾವುದು ದೊಡ್ಡ ದೊಡ್ಡ ಕೆರೆಗಳಿದೆ ಅದನ್ನೆಲ್ಲವನ್ನು ಕೂಡ ಕೆರೆ ತುಂಬಿಸ್ತಕ್ಕಂಥದ್ದಕ್ಕೆ ಮೂವ್ಮೆಂಟ್ ಮಾಡಿದ್ದೇವೆ. ಈ ಬೇಸಿಗೆ ಸ್ಟಾರ್ಟ್ ಆಗೋದು ಒಳಗಡೆ ಶುರು ಮಾಡ್ತೀವಿ. ಸರ್, ಗ್ರೇಟರ್ ಬೆಂಗಳೂರು ಬಗ್ಗೆ ಈಗ ನಿಮ್ಮ ಪಂಚಾಯತ್ಲಿ ಎಲ್ಲವಲ್ಲಿ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಗ್ರೇಟರ್ ಬೆಂಗಳೂರು ಅಪ್ರೂವ್ ಆಗಿದೆ. ಯಾವ ಪಂಚಾಯತಿ ಸೇರಿಸ್ಬೇಕು, ಜ್ಯೂರಿಡಿಕ್ಷನ್ ಏನು ಅಂತಕ್ಕಂಥದ್ದು ಇನ್ನೂ ಡಿಸೈಡ್ ಆಗಿಲ್ಲ. ಕಾರ್ಪೊರೇಷನ್ 7 ಮಾಡಬೇಕು ಅಂತಕ್ಕಂಥದ್ದು ಡಿಸೈಡ್ ಆಗಿದೆ. ಅಸೆಂಬ್ಲಿ, ಲೋಕಸಭೆ, ಇದರಲ್ಲಿ ಕೌನ್ಸಿಲಲ್ಲಿ 7ರಲ್ಲಿ ಅಂದರೆ ಫ್ಯೂಚರ್ ಈ ಪ್ರೆಸೆಂಟ್ 2 ಮಾಡಬೇಕಾ, 3 ಮಾಡಬೇಕಾ, 4 ಮಾಡಬೇಕಾ ಅಂತಕ್ಕಂಥದ್ದು ಇನ್ನೂ ಡಿಸೈಡ್ ಆಗಿಲ್ಲ. ಬೆಂಗಳೂರಿನನ್ನು ಸ್ಟಾರ್ಟ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು, MLAಗಳು, ಮಂತ್ರಿಗಳು, MLC, MP ಎಲ್ಲರನ್ನೂ ಕೂಡ ಕರೆಸಿ 2 ಮಾಡಬೇಕಾ, 3 ಮಾಡಬೇಕಾ, ಅಸೆಂಬ್ಲಿ ಆದಮೇಲೆ ಡಿಸೈಡ್ ಮಾಡ್ತಾರೆ ಎಷ್ಟು ಮಾಡಬೇಕು ಅಂತೇಳಿ. ಅದ್ರ ಮೇಲೆ ಡಿಸೈಡ್ ಆಗ್ತದೆ ಯಾವ ಪಂಚಾಯತಿ ಸೇರ್ತದೆ ಅದು ಡಿಸೈಡ್ ಆಗ್ತದೆ. ಕನ್ನಡ ನಾಡಿಗೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಅತ್ಯುತ್ತಮ ಕೊಡುಗೆ ನೀಡಿದ ಸಾಹಿತಿಗಳ ಸಾಲಿನಲ್ಲಿ DV ಗುಂಡಪ್ಪನವರು. ಉತ್ತರ ಕರ್ನಾಟಕದಲ್ಲಿ ಆಲೂರು ವೆಂಕಟರಾಯರು. DV ಗುಂಡಪ್ಪನವರು ಮಹಾನ್ ದಾರ್ಶನಿಕರು ಅಲ್ಲದೆ ಆಯವ್ಯಯ ತಯಾರು ಮಾಡಿದ್ದ ಸಾಹಿತಿಗಳಲ್ಲಿ ಏಕೈಕ ವ್ಯಕ್ತಿಯಾಗಿದ್ದರು ಎಂದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಖ್ಯಾತ ಸಾಹಿತಿ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅಭಿಪ್ರಾಯಪಟ್ಟರು. DV ಗುಂಡಪ್ಪನವರನ್ನು ಕೇವಲ ಮಂಕುತಿಮ್ಮನ ಕಗ್ಗದಿಂದ ಗುರುತಿಸಲಾಗುತ್ತಿದೆ. ಆದರೆ ಅವರು ನೀಡಿದ ಸಾಹಿತ್ಯ ಹಲವು ಪ್ರಮಾಣದ್ದಾಗಿರುವುದಲ್ಲದೆ ಆಂಗ್ಲ ಭಾಷೆಯಲ್ಲಿಯೂ ಕೂಡ ಸಿದ್ಧಿಯನ್ನು ಸಾಧಿಸಿದ ವ್ಯಕ್ತಿತ್ವ ಅವರದ್ದು ಎಂದರು. ಅವರು ತಮ್ಮ ಶ್ರೀಮತಿಯನ್ನು ಚಿಕ್ಕ ವಯಸ್ಸಿನ ಕಳೆದುಕೊಂಡರೂ ಪ್ರಲೋಭನೆಗೆ ಒಳಗಾಗದೆ ರಾಜ ಮಹಾರಾಜರು ನೀಡಿದ ಚೆಕ್ಕುಗಳನ್ನು ಎಂದಿಗೂ ನಗದೀಕರಿಸದೆ ಟೌನ್ ಹಾಲ್ನಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ನೀಡಿದ ನಗದನ್ನು ಹಾಗೂ ಅವರ ಎಲ್ಲ ಸಂಗ್ರಹದ ಪುಸ್ತಕಗಳನ್ನು ಗೋಖಲೆ ಇನ್ಸ್ಟಿಟ್ಯೂಟಿಗೆ ನೀಡಿದ ಮಹಾನ್ ವ್ಯಕ್ತಿ ಎಂದು ಬಣ್ಣಿಸಿದರು. DV ಗುಂಡಪ್ಪನವರನ್ನ ಕುರಿತು 1 ಗಂಟೆಗಳ ಕಾಲ ಮಲ್ಲೇಪುರಂ ನೀಡಿದ ಉಪನ್ಯಾಸ ಸಭಿಕರ ಮನದಾಳಕ್ಕೆ ನಾಟಿತ್ತು. ಮತ್ತು ಕನ್ನಡವನ್ನು ರೂಪಿಸಿದ ಮಹನೀಯರಲ್ಲಿ DVG ಅವರು ಪ್ರಮುಖರು. ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ DVG ಅವರಾದರೆ, ಉತ್ತರ ಕರ್ನಾಟಕದಲ್ಲಿ ಆಲೂರು ವೆಂಕಟರಾಯರು. DVG ಅವರ ಕ್ಷೇತ್ರ ಮತ್ತು ಅವರ ವ್ಯಾಪ್ತಿ ತುಂಬ ವಿಸ್ತಾರವಾದ್ದು. ಅವರು ತಮಿಳಿನ ಬೃಹಚ್ಚರಣ ಪಂಗಡಕ್ಕೆ ಸೇರಿದವರು. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದು ದೇವನಹಳ್ಳಿಯಲ್ಲಿದ್ದು, ನಂತರದಲ್ಲಿ ಅವರ ಕಾರ್ಯಕ್ಷೇತ್ರ ತುಂಬ ವ್ಯಾಪಕವಾಯಿತು. ಓದಿದ್ದು ಕಡಿಮೆ, ಶಿಕ್ಷಣ ತುಂಬ ಕಡಿಮೆ, ಆದರೆ ಅವರ ಅಧ್ಯಯನ ವ್ಯಾಸಂಗ ತುಂಬ ವಿಶಾಲವಾದ್ದು. ಅವರು ತಮಿಳು, ತೆಲುಗು, ಸಂಸ್ಕೃತ, ಇಂಗ್ಲೀಷ್, ಕನ್ನಡ ಇಷ್ಟು ಭಾಷೆಗಳಲ್ಲಿ ಸಮದಂಡಿಯಾದಂಥ ವಿದ್ವತ್ತನ್ನು ಅವರು ಸಂಪಾದಿಸಿದರು. ಮೂಲತಃ ಅವರ ಮನೆ ಮಾತು ತಮಿಳು, ಆದರೆ ಅವರಿಲ್ಲಿ ಬಂದು ಬೆಳೆದಿದ್ದೆಲ್ಲವೂ ಕೂಡ ಅವರು ಕನ್ನಡದಲ್ಲಿಯೇ. ಚಿಕ್ಕಂದಿನಿಂದೇ ಅವರು ಸಂಸ್ಕೃತವನ್ನು ಆಳವಾಗಿ ಅಭ್ಯಾಸ ಮಾಡಿದ್ರು. ಅವರ ಮನೆಯಲ್ಲಿ ವೇದ ಪಾಠ ಆಗ್ತಿರುವಾಗ ಇವರು ವೇದ ಪಾಠವನ್ನು ಮೊದಲು ಆರಂಭದಲ್ಲಿ ಅವರ ಮನೆಯಲ್ಲೇ ಕಲಿತರು. ನಂತರದಲ್ಲಿ ಹಾನಗಲ್ ವಿರೂಪಾಕ್ಷಶಾಸ್ತ್ರಿಗಳು ಅವರಲ್ಲಿ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದರು. ಹಾನಗಲ್ ವಿರೂಪಾಕ್ಷಶಾಸ್ತ್ರಿಗಳು ಅಂದರೆ ಕಳೆದ ಶತಮಾನದ ಭಾರತದಲ್ಲಿದ್ದಂಥ ಕೈ ಬೆರಳಿನಷ್ಟು ಇರುವಂಥ ಮಹಾಮಹೋಪಾಧ್ಯಾಯಗಳಲ್ಲಿ
ಅವರು ಪ್ರಥಮ ಸ್ಥಾನಕ್ಕೆ ನಿಂತಂಥವ್ರು. ಕರ್ನಾಟಕದಲ್ಲಿ ಹಾನಗಲ್ ವಿರೂಪಾಕ್ಷಶಾಸ್ತ್ರಿಗಳು ಅಂತ ಹೇಳಿದ್ರೆ ಅವರು ನಿಮಗೆಲ್ಲ ಗೊತ್ತಿರಬೇಕು, ಬನಂಜೆ ಗೋವಿಂದಾಚಾರ್ಯರ ತಂದೆ ಪಡುಮುಂದೂರು ನಾರಾಯಣಾಚಾರ್ಯರಿಗೆ ಗುರುಗಳಾಗಿದ್ದವರು. ತುಂಬ ರಾಜರಾಜೇಶ್ವರ ಶಾಸ್ತ್ರಿಗಳಿಗೆ ಗುರುಗಳಾಗಿದ್ದವರು. ಶೃಂಗೇರಿಯ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೆ ಗುರುಗಳಾಗಿದ್ದವರು. ಇಂಥ ಮಹನೀಯರಲ್ಲಿ ಅವರು ಸಂಸ್ಕೃತವನ್ನು ವಿಶೇಷವಾಗಿ ಉಪನಿಷತ್ತುಗಳ ಅಧ್ಯಯನ ಮಾಡಿದರು. ಇಂಗ್ಲೀಷ್ನಲ್ಲಿ ಅವರು ಇದ್ದ ಪಾಂಡಿತ್ಯ ಬಹಳ ವಿಶೇಷವಾದದ್ದು. ಆ ಕಾಲದಲ್ಲಿ ಭಾರತದಲ್ಲಿ ಮತ್ತು ಹೊರದೇಶದಲ್ಲಿ ಯಾರ್ಯಾರು ದೊಡ್ಡ ಚಿಂತಕರಿದ್ದಾರೋ ಆ ಚಿಂತಕರ ಜೊತೆಗೆ ನೇರವಾದಂಥ ಸಂಪರ್ಕ ಇದ್ದಿದ್ದು ಡಿ ವಿ ಜಿ ಅವರಿಗೆ. ಆನಂದ ಕುಮಾರಸ್ವಾಮಿ ಅವರು ಇವರ ಬರಹಗಳನ್ನು, ಇಂಗ್ಲೀಷ್ ಬರಹಗಳನ್ನು ಓದಿ ಅವರ ಸಾಮಾಜಿಕ ಚಿಂತನೆ, ರಾಜಕೀಯ ಚಿಂತನೆ, ಅಧ್ಯಾತ್ಮದ ಚಿಂತನೆ ಬಗ್ಗೆ ಅವರೇ ಒಂದು ಪತ್ರದಲ್ಲಿ ಬರೆದಿದ್ರು. ಭಾರತದಲ್ಲಿ ಅನೇಕ ಜನ ಇದ್ದಾರೆ, ಅದರಲ್ಲಿ ಡಿ ವಿ ಜಿ ಅವರ ಬಗ್ಗೆ ನನಗೆ ತುಂಬ ಗೌರವ ಇದೆ, ಅಂಥವರ ಮಾತುಗಳನ್ನು ನೀವು ಕೇಳಬೇಕು ಅಂತ. ಒಂದು ಆಶ್ಚರ್ಯ ಅಂತ ಹೇಳಿದ್ರೆ, ಗಾಂಧೀಜಿಯವರನ್ನು ಆಗಲೇ ಹೇಳಿದರು, ಗಾಂಧೀಜಿಯವರನ್ನು ಕರ್ನಾಟಕಕ್ಕೆ ಕರೆತಂದವರು ಡಿ ವಿ ಜಿ. ಇಷ್ಟು ಮಾತ್ರ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಪತ್ರಗಳ ವ್ಯವಹಾರ ಇದ್ದಿದ್ದು ಡಿ ವಿ ಜಿಯವರಿಗೂ ಮತ್ತು ಅಂಬೇಡ್ಕರ್ ಅವ್ರಿಗೂ. ಅಂಬೇಡ್ಕರ್ ಅನೇಕ ಪತ್ರಗಳನ್ನು ಡಿ ವಿ ಜಿಯವರು ಬರೆದಿದ್ದಾರೆ. ಡಿ ವಿ ಜಿಯವರು ಅಂಬೇಡ್ಕರ್ ತೆಗೆದುಕೊಂಡ ಕೆಲವು ನಿರ್ಧಾರಗಳ ಬಗ್ಗೆ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯಗಳನ್ನು ಬರೆದಿದ್ದಾರೆ. ಅಂಬೇಡ್ಕರ್ ಒಂದು 2-3 ಕಡೆ ಅವರ ಪ್ರಸಂಗದಲ್ಲಿ ಹೇಳ್ತಾರೆ, ಡಿ ವಿ ಜಿ ಅವರಿಂದ ನಾನು ತುಂಬ ಪ್ರಭಾವಿತನಾಗಿದ್ದೇನೆ ಮತ್ತು ಡಿ ವಿ ಜಿ ಅವರು ಕೊಟ್ಟಂಥ ಅನೇಕ ವಿವರಗಳಿಂದ ನನಗೆ ತುಂಬ ಉಪಯುಕ್ತವಾಗಿದೆ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇಡೀ ಅಖಿಲ ಭಾರತದಲ್ಲಿ ಯಾರ್ಯಾರು ಆ ಕಾಲದಲ್ಲಿ ಗಾಂಧೀಜಿಯವರಿಂದ, ತಿಲಕರಿಂದ, ಗೋಖಲೆಯವರಿಂದ, ದಾದಾಬಾಯಿ ನವರೋಜಿಯಿಂದ, ಅಬ್ದುಲ್ ಗಫರ್ ಖಾನ್ನಿಂದ, ಕರ್ನಾಟಕ ಗಮಕ ಕಲಾ ಪರಿಷತ್ತು ಹಾಗೂ ಕರ್ನಾಟಕ ಸಂಗೀತ ಅಕಾಡೆಮಿ ಮಾಜಿ ಅಧ್ಯಕ್ಷೆ ಖ್ಯಾತ ಗಮಕಿ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಡಿ ವಿ ಜಿ ಅವರ ರಚಿತ ಸಾಲುಗಳನ್ನು ಹಾಡಿದರು. ಗೀತೆ ಮರುಳನೇನವಂ ದುರುಳನೇನವಂ ಮರುಳನೇನವಂ ದುರುಳನೇನವಂ ವರಿಸೆ ಬಾರದ ಚೆನ್ನಕೇಶವಂ ದುರುಳನೇನವಂ ವರುಷನೂರರಿಂ ಸ್ಥಿರದೊಳ್ಯನ್ನನಿ ತೆರದಿ ಕಾಯಿಸಿಟ್ಟೋ ಮರೆತು ಪೋದನೇನೆ ವರುಷನೂರರಿಂ ಸ್ಥಿರದೊಳೆನ್ನ ಈ ತೆರದಿ ಕಾಯಿಸಿಟ್ಟೋ ಮರೆತು ಪೋದನೇನೆ ಮರುಳ ನೇನವಂ ದುರುಳ ನೇನವಂ ವರಿಸಬಾರದ ಚೆನ್ನಕೇಶವಂ. ಕುವೆಂಪು ನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಿ ಹನುಮಂತ ಶೆಟ್ಟಿ ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನು ನಿರ್ಗಳವಾಗಿ ಹೇಳುವುದರ ಮೂಲಕ ಪ್ರಸ್ತುತ ಸನ್ನಿವೇಶಕ್ಕೆ ಕಗ್ಗದ ಅವಶ್ಯಕತೆಗಳನ್ನು ವಿವರಿಸಿದರು. ಶ್ರೀಕೃಷ್ಣ ಪರಮಾತ್ಮ ಎಂಥ ವರ್ಣನೆ! ಆ ರೀತಿಯಾಗಿ ಕರೆದಂಥ ಹಾಲಿನಲ್ಲಿ ನೀರಿನ ಅಂಶವನ್ನೆಲ್ಲ ತೆಗೆದು ಕಂಡೆನ್ಸ್ಡ್ ಮಿಲ್ಕ್ ಆಗಿ ಒಂದು ಗಟ್ಟಿಯ ಹಾಲನ್ನು ಕೊಟ್ಟಿದ್ದು ಮಂಕುತಿಮ್ಮನ ಕಗ್ಗದ ರೂಪದಲ್ಲಿ. ಭಗವದ್ಗೀತೆಯನ್ನು ಕಗ್ಗದ ರೂಪದಲ್ಲಿ ಕನ್ನಡದ ಭಗವದ್ಗೀತೆಗೆ ಸರಳೀಕರಿಸಿದಂಥವರು ಡಿ ವಿ ಜಿ ಗುಂಡಪ್ಪನವರು. ಎಷ್ಟು ಅದ್ಭುತವಾಗಿ ಮಾಡಿದ್ದು. ನೀವು ಯಾವುದೇ ಭಗವದ್ಗೀತೆಯ ಶ್ಲೋಕಗಳನ್ನು ಓದಿದ್ರೆ ನಿಮಗೇನು ಮೋಕ್ಷದ ಪಥಕ್ಕೆ ನೀವು ದಾರಿಗೆ ಕೊಂಡೊಯ್ಯುತ್ತೆ. ಯಾವುದೇ ಭಗವದ್ಗೀತೆ ಇರ್ಬೋದು ನೋಡಿ. ಭಗವದ್ಗೀತೆದೊಂದು ಹೇಳಿಬಿಟ್ಟೆ ಮುಂದಕ್ಕೆ ಹೋಗೋಣ. ಅರ್ಜುನನಿಗೆ ಹೇಳ್ತಾ ಶ್ರೀಕೃಷ್ಣ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ನಾನು ಭಗವಂತ ನಿನಗೆ ಹೇಳ್ತಾ ಇದ್ದೀನಿ ಅರ್ಜುನ, ಈ ಮನಸ್ಸು ಮಾಡಿಬಿಟ್ರೆ ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾನು ಪರಮಾತ್ಮ ನಿನಗೆ ಹೇಳ್ತಾ ಇದ್ದೀನಿ ಕೇಳು. ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಎಂ ಪ್ರಕಾಶಮೂರ್ತಿ
ಡಿ.ವಿ. ಗುಂಡಪ್ಪನವರ ನಡೆ ನುಡಿ ಕುರಿತಂತೆ ಹಲವು ಪ್ರಸಂಗಗಳನ್ನು ವಿವರಿಸಿದರು. ರಾಜಕೀಯ ವೈರುಧ್ಯ ಇರ್ಬೋದು, ಸಾಹಿತ್ಯಿಕ ವೈರುಧ್ಯ ಇರ್ಬೋದು. ಆದರೆ ಮಲ್ಲೇಪುರಂ ಅವರು ಈಗಾಗಲೇ ಹೇಳಿದರು, ಕಲೆ, ಚಿತ್ರಕಲೆ, ರಾಜಕೀಯ, ಸಾಹಿತ್ಯ, ತತ್ವಜ್ಞಾನ, ಆಧ್ಯಾತ್ಮ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ DVG ಅವರು ಸಮನ್ವಯವನ್ನು ಕಾಯ್ದುಕೊಂಡ ಹಾಗೆ ಒಂದು ಸತ್ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳ ದೊಡ್ಡ ದೊಡ್ಡ ಗ್ರಂಥಗಳನ್ನು ಸಂಖ್ಯಾಮಟ್ಟದಲ್ಲಿ ಅವರು ಬರೆದೇ ಹೋಗಿದ್ರು. ನಮಗೆ ಕೊಟ್ಟಿರ್ತಕ್ಕಂಥ ಕನ್ನಡದ ಭಗವದ್ಗೀತೆ, ಮಂಕುತಿಮ್ಮನ ಕಗ್ಗ, ಅದೊಂದರಲ್ಲೇ ಬಹುಶಃ ಇಡೀ ಜಗತ್ತಿಗೆ ಏನೆಲ್ಲವನ್ನು ಹೇಳಬೇಕೋ, ಇಡೀ ಜಗತ್ತಿನ ಸಮಾಜಕ್ಕೆ ಏನೆಲ್ಲವನ್ನ ಸಾರಬೇಕೋ ಅದನ್ನು ಸಾರಿ ಹೋಗಿದ್ದಾರೆ. ನಮ್ಮ ಕನ್ನಡದ ಒಂದು ರೀತಿ ದೈವಿ ಪುರುಷ. ಈಗಾಗಲೇ ಮಲ್ಲೇಪುರಂ ಅವರು ಹೇಳಿದರು, ಅವರು ಸಾಹಿತ್ಯ ಕ್ಷೇತ್ರದ ದೈವಿ ಪುರುಷ, ಆಧ್ಯಾತ್ಮ ಕ್ಷೇತ್ರದ ದೈವಿ ಪುರುಷ, ಸಾಮಾಜಿಕ ಕ್ಷೇತ್ರದ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಸ್. ಸುಧೀಂದ್ರ ಕುಮಾರ್ ಸ್ವಾಗತಿಸಿ ಡಿ.ವಿ. ಗುಂಡಪ್ಪನವರ 138ನೇ ಸಂಸ್ಮರಣೆ ಆಚರಣೆ ಕುರಿತು ವಿವರಿಸಿದರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರೆಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಮಂಕುತಿಮ್ಮನ ಕಗ್ಗದ ಸಾಲುಗಳು ನಮಗೆಲ್ಲರಿಗೂ ಚಿರಪರಿಚಿತವೆ. ಹಾಗಾಗಿ ದಿಢೀರ್ ಈ ಕಾರ್ಯಕ್ರಮದ ಆಯೋಜನೆ ಹೇಗಾಯಿತು ಅನ್ನುವಂಥದ್ದನ್ನು ನನ್ನ ಸ್ವಾಗತದ ನಂತರ ಹೇಳ್ತೇನೆ. DVG ಅವರ 138ನೇ ಜನ್ಮದಿನೋತ್ಸವದ ಆಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದೊಳಗೆ DVG ಅವರ ಸಂಸ್ಮರಣೆ ಕುರಿತಂತೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ರಮಣಯ್ಯ ಗುಂಡಪ್ಪರವರ 138ನೇ ಜನ್ಮೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ತಮಗೆಲ್ಲ ಆದರ ಸ್ವಾಗತ. DVG ಎಂದೇ ಪ್ರಖ್ಯಾತರಾಗಿದ್ದಂಥ ಗುಂಡಪ್ಪನವರು ಲಕ್ಷ್ಮೀ ಪ್ರಭು ನಾಡಗೀತೆ ಹಾಡಿದರು. ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಗೌರವ ಕೋಶಾಧ್ಯಕ್ಷ BV ಸತ್ಯನಾರಾಯಣ ಕಾರ್ಯಕ್ರಮ ನಿರೂಪಿಸಿದರು. ಗೌರವ ಕಾರ್ಯದರ್ಶಿ AN ಶಿವಸ್ವಾಮಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಡಿ.ವಿ. ಗುಂಡಪ್ಪನವರ ಸಂಸ್ಮರಣೆ ಕಾರ್ಯಕ್ರಮ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿರುವುದಲ್ಲದೆ ಇಲ್ಲಿ ನೆರೆದಿರುವ ಕನ್ನಡ ಅಭಿಮಾನಿಗಳನ್ನು ನೋಡಿದರೆ ಅತ್ಯಂತ ಸಂತಸವಾಗುತ್ತದೆ. ಬೆಂಗಳೂರು ನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಆಯೋಜಿಸಿದರೆ 20 ಜನ ಪ್ರೇಕ್ಷಕರು ಇರುವುದಿಲ್ಲ. ಯಶವಂತಪುರ ಕ್ಷೇತ್ರ ಆಯೋಜಿಸಿರುವ ಕಾರ್ಯಕ್ರಮ ನಿಜಕ್ಕೂ ಆನಂದ ತಂದಿದೆ ಎಂದು ಮಲ್ಲೇಪುರಂ ಜಿ. ವೆಂಕಟೇಶ್ ಶ್ಲಾಘಿಸಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಂಗಳೂರು ಮಹಾನಗರ ವಿಜಯನಗರ ಜಿಲ್ಲೆಯ ಆಶ್ರಯದಲ್ಲಿ ಸಂಡೇ ಫಾರ್ ಸೊಸೈಟಿ ಅಭಿಯಾನದಡಿ ಮಾಗಡಿ ರಸ್ತೆಯ ಸರ್ಕಾರಿ ಪ್ರೌಢಶಾಲೆಯನ್ನು ಸ್ವಚ್ಛಗೊಳಿಸಲಾಯಿತು. ಬೆಂಗಳೂರು ಮಹಾನಗರ ಕಾರ್ಯದರ್ಶಿ ತೇಜಸ್ ಕುಮಾರ್, ಜಂಟಿ ಕಾರ್ಯದರ್ಶಿ ಯಶವಂತ್, ಸುಮಂತ್, ವೀರೇಶ್, ಮಧು, ಪೂರ್ವಿ, ದಿಲೀಪ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ, ನಮೋಕಾರ ಅಕಾಡೆಮಿ ಹಾಗೂ ಡಾಕ್ಟರ್ ರಾಜ್ ಯೋಗ ವಿದ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ RR ಪಾರ್ಟಿ ಹಾಲ್, ಕಾಚರಾಕನಹಳ್ಳಿ, ಸರ್ವನಗರ ಇಲ್ಲಿ ನೆರವೇರಿತು. ಮಹಿಳೆಯರಿಂದ ಮಹಿಳೆಯರಿಗಾಗಿ ನೆರವೇರಿದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಂದ ಕಾವ್ಯ ವಾಚನ, ಕನ್ನಡ ಭಾವಗೀತೆಗಳು, ಹಾಡುಗಾರಿಕೆ, ನೃತ್ಯ ಕಾರ್ಯಕ್ರಮಗಳು ನೆರವೇರಿದವು. ಪದ್ಮಶ್ರೀ ಚಂದ್ರಪ್ರಕಾಶ್, ಸುಧಾ ರವಿ, ಸರೋಜಾ ರಮೇಶ್, ಇಂದಿರಾ ಶರಣಜಂಬಲದಿನ್ನಿ, ಪ್ರೇಮಲತಾ ಮುಂತಾದವರು ಕವನ ವಾಚನ ಮಾಡಿದರು. ಕಲಾವತಿ ಕೇಶವಮೂರ್ತಿ, ಕವಿತಾ ರವೀಂದ್ರ, ವಿದ್ಯಾ ರಾಮಚಂದ್ರ ಭಟ್ ಭಾವಗೀತೆಗಳನ್ನು ಹಾಡಿ ಗಮನ ಸೆಳೆದರು. ರಾಜಲಕ್ಷ್ಮಿ, ತನ್ವಿ ಶೆಟ್ಟಿ ಮತ್ತು ಸುಮುಖ ತಬಲವಾದನದೊಂದಿಗೆ ಜಾನಪದ ಗೀತೆಗಳನ್ನು ಹಾಡಿದರು. ಸುಜಾತ ಶ್ರೀಕಾಂತ್ ಬನ್ನಿಕೊಪ್ಪ ಮತ್ತು ಸರಳ ಭಟ್, ಕಮಲಾ, ಭಾರತಿ, ಭಾರದ್ವಾಜ್ ಮತ್ತು ಶ್ರೀಮತಿ ವರ್ಧಮಾನ್ ಕಳಸೂರರ ಮನೆ ನೋಡಲು ಬಂದೆ ತಾಯಿ, ನೆನಪಾಗಿ ಕಣ್ಣೀರ ತಂದೆ ಜಾನಪದ ಶೈಲಿಯ ಹಾಡನ್ನು ಹಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಕಾತ್ಯಾಯಿನಿ, ಶುಭದಾ ಮಂಜುನಾಥ್, ನಾಗಮಣಿ ಪ್ರಕಾಶ್ ತಂಡದವರು ಭಾವಗೀತೆಗಳನ್ನು ಹಾಡಿದರು. ಇದೇ ತಂಡದವರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾಡಗೀತೆಯನ್ನು ಹಾಡಿ ಪ್ರಥಮ ಸ್ಥಾನವನ್ನು ಗಳಿಸಿದರು. ಯೋಗಶ್ರೀ ವರ್ಧಮಾನ್ ಕಳಸೂರು, ವಯಸ್ಸಿಗಿಂತ ಮನಸ್ಸು ಬಹಳ ಮುಖ್ಯ, ಭಾಗವಹಿಸಿ ಕಾರ್ಯಕ್ರಮ ನಡೆಸಿಕೊಟ್ಟ ಹಿರಿಯ ಹೆಂಗಳೆಯರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಅವಕಾಶಗಳನ್ನು ಒದಗಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ ಯೋಗ ವಿದ್ಯಾಲಯದ ಸುಧಾ, ನಿತ್ಯವಾಣಿ, ಅಮಿತಾ, ಸರೋಜಾ, ಪಾರ್ವತಿ, ಮಲ್ಲಮ್ಮ ಮುಂತಾದವರು ಚೆಲುವಯ್ಯ ಚೆಲುವೋ ಜಾನಪದ ಗೀತೆಗೆ ಕೋಲಾಟ ನೃತ್ಯವನ್ನು ಮಾಡಿದರು. ಪ್ರೇಮಲತಾ ಸಂಗೀತ, ಪ್ರೇಮ, ದೀಪಾ, ನಂದಿನಿ ಮತ್ತು ಯಾಮಿನಿ ತಂಡದವರು ಭರತನಾಟ್ಯ ನೃತ್ಯವನ್ನು ಪ್ರದರ್ಶಿಸಿದರು. ಫ್ಲೇವಿ, ಮಂಜು, ದೀಪ್ತಿ, ಸುಲೋಚನಾ, ಸುಕನ್ಯಾ, ಅನ್ನಪೂರ್ಣ, ವಿನುತಾ, ಕಲಾ ಮತ್ತು ಪವಿತ್ರ ತಂಡದವರು ಮೂಡಲ್ ಕುಣಿಗಲ್ ಕೆರೆ ಜಾನಪದ ನೃತ್ಯಕ್ಕೆ ಹೆಜ್ಜೆ ಹಾಕಿ ಚಪ್ಪಾಳೆ ಗಿಟ್ಟಿಸಿಕೊಂಡರು. ನಮೋಕಾರ ಜೈನ ಅಕಾಡೆಮಿ ಹಾಗೂ ಡಾಕ್ಟರ್ ರಾಜ್ ಯೋಗ ವಿದ್ಯಾಲಯದ ಎಲ್ಲ ಸದಸ್ಯರು ಮಹಿಳೆಯ ವಿವಿಧ ಪಾತ್ರಗಳ ವೇಷಗಳನ್ನು ಧರಿಸಿ ಫ್ಯಾಷನ್ ಶೋ ನಡೆದು ಅಪಾರ ಮೆಚ್ಚುಗೆ ಪಾತ್ರರಾದರು.
RR ಪಾರ್ಟಿ ಹಾಲ್ನಲ್ಲಿ ಸ್ಥಳಾವಕಾಶ ನೀಡಿ ಸಹಕರಿಸಿದ ಶ್ರೀಮತಿ ಸರೋಜಾ ಮತ್ತು ರಮೇಶ್ ದಂಪತಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ನಮ್ಮ ಮಹಿಳೆಯರು ಸ್ತ್ರೀ ಶಕ್ತಿಯ ಅವಳ ಪಾತ್ರವನ್ನು, ಅವಳ ಎಲ್ಲ ಕ್ಷೇತ್ರದ ಕಾರ್ಯವನ್ನು ನಿಮ್ಮ ಮುಂದೆ ಫ್ಯಾಷನ್ ಶೋ ಮೂಲಕ ಕಾಣಿಸಿಕೊಳ್ಳಲಿದ್ದಾರೆ. ಒಂದು ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಅಂತಲೂ ನಾವೆಲ್ಲ ಇದ್ದೀವಿ. ಹಾಗಾಗಿ ನಮ್ಮೆಲ್ಲ ಮಹಿಳೆಯರು, ನಮ್ಮ ಯೋಗ ವಿದ್ಯಾಲಯದ ಮಹಿಳೆಯರು ಆ ಒಂದು ಥೀಮ್ನ ಇಟ್ಕೊಂಡು ಇವತ್ತು ಫ್ಯಾಷನ್ ಶೋ ಮಾಡ್ತಾ ಇದ್ದಾರೆ. ಜೋರಾಗಿ ಒಂದು ಚಪ್ಪಾಳೆ ಬರಲಿ ವಿದ್ಯಾ ಮ್ಯಾಮ್, ಜೋರಾಗಿ ಒಂದು ಚಪ್ಪಾಳೆ ಬರಲಿ. ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ತಂದಾನೆ ತಂದಾನೆ ತಂದಿನಿ ತಂದಿನಿ ತಂದಾನೆ, ತಂದಾನೆ ತಂದಾನೆ ತಂದಿನಿ ತಂದಿನಿ ತಂದಾನೆ. ಇಲ್ಲ ನಿನ್ನ ನಾಮ ಎಂದ ಚಂದ ನಾಮ. ಎಲ್ಲ ಜಿಲ್ಲತನಕ್ಕೆ ಹಸುವಿದ್ದು ಫಲವೇನು, ಅಯನಿಲ್ಲದ ತನಕ್ಕೆ. ರೂಪವಿದ್ದು ಫಲವೇನು, ಗುಣವಿಲ್ಲದ ತನಕ್ಕೆ. ಅಗಲಿದ್ದು ಫಲವೇನು, ಬಾಲವಿಲ್ಲದ ತನಕ್ಕೆ. ನಾನಿದ್ದು ಫಲವೇನು, ಜ್ಞಾನವಿಲ್ಲದನಕ್ಕೆ. ಚನ್ನ ಮಲ್ಲಿಕಾರ್ಜುನ. ಮಹಿಳೆಯ ಅವಶ್ಯಕತೆ ನಮಗೆ ಇದ್ದೇ ಇರುತ್ತೆ. ಗಾಯತ್ರಿ, ಗೀತ, ಹಿಂದೂ ಮುಂದುವರೆದು ಕೇಳ್ತಕ್ಕಂತಹ ಹೆಸರು. ಪೂಜಾ, ಆರತಿ, ವಂದನ, ದೇವರಲ್ಲಿ ಪ್ರಾರ್ಥಿಸುವುದಕ್ಕೆ ಇರತಕ್ಕಂತಹ ಹೆಸರುಗಳು. ವಿದ್ಯಾ, ಸರಸ್ವತಿ ಇವೆಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. ಲಕ್ಷ್ಮಿ, ಧನಲಕ್ಷ್ಮಿ ಹಣಕ್ಕೆ ಸಂಬಂಧಪಡುತ್ತೆ. ಶಾಂತಿ, ನೆಮ್ಮದಿಯಕ್ಕಾಗಿ ಶಾಂತಿ ಬರುತ್ತೆ. ಅನ್ನಪೂರ್ಣ ಊಟಕ್ಕಾಗಿರ್ತಾರೆ. ಹಾಗೆ ವಿಷ, ಸ್ವಪ್ನ ನಿರ್ಮಿಸಲು, ಜ್ಯೋತಿ ಕತ್ತಲೆಯಲ್ಲಿ ಬೆಳಗಲು, ಸ್ನೇಹ, ಪ್ರೇಮ, ಪ್ರೀತಿ, ಸ್ನೇಹಕ್ಕೆ, ಜಯ ನಮ್ಮ ಸಾಧನೆಗಾಗಿ, ಕರುಣ ಮಮತೆ ಕರುಣೆಗಾಗಿ, ಕ್ಷಮೆಗಾಗಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಮಾರ್ಗದರ್ಶನ ನೀಡಿದ ನಮೋಕಾರ ಜೈನ್ ಅಕಾಡೆಮಿ ಅಧ್ಯಕ್ಷ ಶ್ರೀಮತಿ ವರ್ಧಮಾನ್ ಮತ್ತು ಡಾಕ್ಟರ್ ಪ್ರಿಯಾಂಕಾ ಬನ್ನಿಕೊಪ್ಪ ಇವರನ್ನು ಮುಖ್ಯ ಅತಿಥಿಗಳು ಸತ್ಕರಿಸಿದರು. ವಿಜೇತರಾದ ಎಲ್ಲರಿಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ವರ್ಧಮಾನ್ ಕಳಸೂರ್ ಕಸಾಪ ಸರ್ವಜ್ಞರ ಅಧ್ಯಕ್ಷರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಸಾಪ ಬೆಂಗಳೂರು ನಗರ ಜಿಲ್ಲೆ ಕಾರ್ಯಕಾರಿ ಸಮಿತಿಯ ಮಹಿಳಾ ಸದಸ್ಯೆ ಶ್ರೀಮತಿ ಇಂದಿರಾ ಶರಣ ಜಮಲದಿನಿ, ಘಟಕದ ಮಹಿಳಾ ಸದಸ್ಯರಾದ ಶ್ರೀಮತಿ ಪದ್ಮಶ್ರೀ ಚಂದ್ರಪ್ರಕಾಶ್, ಶ್ರೀಮತಿ ರವೀಂದ್ರ, ನಮೋಕಾರ ಜೈನ ಅಕಾಡೆಮಿ ಅಧ್ಯಕ್ಷರಾದ ಶ್ರೀಮತಿ ವರ್ಧಮಾನ, ಸುಜಾತ, ಶ್ರೀಕಾಂತ್ ಹಾಗೂ ಗಂಗಾಧರ, ಕೇಶವಮೂರ್ತಿ, ಶರಣ, ವಿಮಲ್, ಗ್ರೇಸಿಯಸ್ ಪಿಂಟೋ, ನೆಲ್ಸನ್ ಪಿಂಟೋ ಮತ್ತು ಶ್ರೀಮತಿ ವಿಕ್ಟೋರಿಯಾ ಕುಟುಂಬದವರು ಉಪಸ್ಥಿತರಿದ್ದರು. ಸಭೆಯ ಕೊನೆಯಲ್ಲಿ ಶ್ರೀಮತಿ ಸುಧಾ ರವಿ ವಂದನಾರ್ಪಣೆ ಅರ್ಪಿಸಿದರು. ನಂದಿನಿ ಶಶಿಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು.